ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ದೇವರ ಭಕ್ತಿ, ಸೇವೆ, ಸ್ತೋತ್ರ, ಮಂತ್ರ, ಉಪಾಸನೆಗಳಲ್ಲಿ ನಿರತಳಾದ ನನ್ನನ್ನು ಜೀವನದಲ್ಲಿ ಎದುರಿಗೆ ಬಂದ ಸಂಕಟಗಳ ಬಿರುಗಾಳಿ ನಾಸ್ತಿಗಳನ್ನಾಗಿ ಮಾಡಿತ್ತು. ಆ ಸುಂಟರ ಗಾಳಿಯ ಕೆಂದುಳು ನನ್ನ ಸಂಸಾರವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತ್ತು. ಒಂದು ಕಡೆ ದೇವರ ಭಕ್ತಿಯಲ್ಲಿ ಲೀನಳಾಗಿದ್ದೆ, ಇನ್ನೊಂದು ಕಡೆ ಯೂಟ್ಯೂಬ್ನ ಚಾನಲ್ ಪ್ರೋಗ್ರೆಸ್ನ ದಾರಿ ಹಿಡಿದಿತ್ತು. ಮೇಲಿಂದ ಮೇಲೆ ಬರುವ ಸುಂದರ ಅನುಭವಗಳು ನಿಮಗೆ ನಾನು ಹೇಳ್ತಾ ಇದ್ದೆ, ದೇವರ ಸೇವೆ ಮಾಡಿ ದೇವರು ದಾರಿ ತೋರಿಸ್ತಾನೆ ಅಂತ. ಅಂಥದ್ರಲ್ಲಿ ನನ್ನ ಮಿಸ್ಟರ್ನ ಹೆಲ್ತ್ ಒಮ್ಮೆಲೆ ಕೆಟ್ಟು ಹೋಯಿತು. 2 ತಿಂಗಳು ಅವರನ್ನು ಹಾಸ್ಪಿಟಲ್ನಲ್ಲಿ ಇಡಬೇಕಾಯಿತು. ಇತ್ತ ಚಿಕ್ಕ ಮಕ್ಕಳು ಒಂದೇ ಸಮನೆ ಅಪ್ಪನಿಗಾಗಿ ಕಣ್ಣೀರಿಡ್ತಾ ಇದ್ರು. ಸಂಸಾರದ ಜವಾಬ್ದಾರಿ ಹೆಗಲ ಮೇಲೆ ಬಿದ್ದಿತ್ತು. ಹೊಲದಲ್ಲಿ ಬಿತ್ತಿರುವಂತಹ ಬೆಳೆಗಳು ಮಾಲೀಕನಿಲ್ಲದೆ ಕಂಗಾಲಾಗಿ ಬಿಟ್ಟಿದ್ದು. ಮಕ್ಕಳನ್ನು ಸ್ಕೂಲಿಗೆ ಬಿಡೋರಿರಲಿಲ್ಲ. ಹೊಲದಲ್ಲಿ ಬೆಳೆ ಹೇಗೆ ರಕ್ಷಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇಷ್ಟು ದೊಡ್ಡ ಸಂಕಟ ನನ್ನನ್ನು ಸುಳಿಯಲ್ಲಿ ಸಿಕ್ಕಿಬಿಟ್ಟಿತ್ತು. ಅಳ್ತಾ ಮಲಗಿದರೆ ಎದ್ದೇಳು ಅಂತ ಹೇಳೋರು ಇರಲಿಲ್ಲ. ಮಕ್ಕಳು ಏನಾದರೂ ಹಠ ಮಾಡಿದರೆ ಅಪ್ಪನಿಗೆ ಹೇಳ್ತೀನಿ ಅನ್ನೋ ಹಾಗಿರಲಿಲ್ಲ. ಇವೆಲ್ಲದರ ನಡುವೆ ನಾನು ಸತ್ತು ಬದುಕ್ತಾ ಇದ್ದೆ. 15 ದಿವಸ ದೇವರ ಪೂಜೆ ಇಲ್ಲ, ದೇವರ ಮುಂದೆ ದೀಪ ಇಲ್ಲ, ದೇವರ ಕಡೆ ನಾನು ನೋಡ್ತಾ ಕೂಡ ಇರಲಿಲ್ಲ. ಆಸ್ತಿಕತೆಯಿಂದ ಸಂಪೂರ್ಣವಾಗಿ ನಾಸ್ತಿಕತೆಗೆ ತಿರುಗಿದ್ದೆ. ಇಂಥ ಭೀಕರ ಪರಿಸ್ಥಿತಿಯಲ್ಲಿ ಒಂದಿನ ಬೆಳಗಿನ ಜಾವ ಬಿದ್ದಂತಹ ಕನಸು ನನ್ನಲ್ಲಿ ಮರಳಿ ಜೀವವನ್ನು ತುಂಬಿತು. ಬೆಳಗಿನ ಆಶಾಕಿರಣವನ್ನು ತೋರಿಸಿತು. ಆ ದಿವಸ ಗುರುವಾರವಾಗಿತ್ತು. ಬೆಳಗಿನ ಜಾವ ಬ್ರಹ್ಮಮುಹೂರ್ತದ ಸಮಯ. ಕನಸಿನಲ್ಲಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಮ್ಮ ದರ್ಶನ ಕೊಟ್ಟರು. ಹಳದಿ ಬಣ್ಣದ ಸೀರೆ, ದೇವಿಯ ಆಕರ್ಷಕ ರೂಪ, ದೇವಿಯ ಮೇಲೆ ಹಳದಿ ಬಣ್ಣದ ಕಿರಣಗಳು ಬೀಳ್ತಾ ಇದ್ವು. ಆ ಕಿರಣಗಳು ದೇವಿಯ ಪಾದವನ್ನು ಸ್ಪರ್ಶ ಮಾಡಿ ಮುಖದವರೆಗೂ ಬೀಳ್ತಾ ಇದ್ವು. ದೇವಿಯ ಗರ್ಭಗುಡಿಗೆ ಹೋಗಲು ಬೆಳ್ಳಿಯ ಬಾಗಿಲು, ಒಳಭಾಗದಲ್ಲಿ ಪೂಜಾರಿಗಳು. ನಾನು ಕೈ ಮುಗಿದು ಒಳಗೆ ಹೋದೆ. ದೇವಿಗೆ ನಮಸ್ಕಾರ ಮಾಡಿ ಇಳ್ತಾ ಇದ್ದೆ. ಅಷ್ಟರಲ್ಲಿ ಅಲ್ಲಿನ ಪೂಜಾರಿಗಳು ದೇವಿಯ ಪಾದದ ಕುಂಕುಮವನ್ನು ತೆಗೆದುಕೊಂಡು ನನ್ನ ಹಣೆಗೆ ಇಟ್ಟರು. ಹೊರಭಾಗದಲ್ಲಿ ದೇವಿಯ ಕಲ್ಲಿನ ರಥ, ಅದರಲ್ಲಿ ಬನಶಂಕರಿ ಅಮ್ಮನ ಬೆಳ್ಳಿಯ ಮೂರ್ತಿ. ಅದನ್ನು ಒಂದಿಷ್ಟು ಜನ ನುಗ್ತಾ ಇದ್ರು. ಆದರೆ ಅದು ಮುಂದೆ ಸಾಗ್ತಾ ಇರಲಿಲ್ಲ, ಅಲುಗಾಡ್ತಾ ಇರಲಿಲ್ಲ. ದೇವಸ್ಥಾನದ ಹೆಬ್ಬಾಗಿಲಿನ ಹತ್ತಿರ ರಥ ನಿಂತಾಗ ನನ್ನ ಮಿಸ್ಟರ್ ರಥಕ್ಕೆ ಕೈ ಮುಟ್ಟಿ ಎಲ್ಲರ ಜೊತೆಗೆ ಮುಂದೂಡತೊಡಗಿದರು. ಆಗ ಅಮ್ಮನ ಕಲ್ಲಿನ ರಥ ಹೆಬ್ಬಾಗಲನ್ನು ಪಾರು ಮಾಡಿ. ಈ ಕನಸು 15ರಿಂದ 20 ನಿಮಿಷ ಬೀಳ್ತಾ ಇತ್ತು. 4:15ಗೆ ಒಮ್ಮೆಲೆ ಎಚ್ಚರ ಆಯಿತು. ಗಾಬರಿಯಿಂದ ಎದ್ದು ಕೂತೆ. ಕನಸು ಮಾತ್ರ ಕಣ್ಣಿಗೆ ಕಟ್ಟಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅಮ್ಮನ ಆ ದಿವ್ಯ ದರ್ಶನ ನನ್ನಲ್ಲಿ ಮತ್ತೊಮ್ಮೆ ಭಕ್ತಿಯ ಬೀಜವನ್ನು ಬಿತ್ತಿತು. ಕ್ರಮೇಣವಾಗಿ ದೇವರ ಪೂಜೆಗೆ ತೊಡಗಿದೆ. ಇವತ್ತು ನನ್ನ ಗಂಡ ನನ್ನ ಜೊತೆ ಆರೋಗ್ಯವಂತರಾಗಿದ್ದಾರೆ. ನನ್ನ ಸೌಭಾಗ್ಯ ಮರಳಿ ದೊರೆಯಿತು. ಮಕ್ಕಳ ತಂದೆ ಮರಳಿ ಬಂದರು. ಇವತ್ತು ನಮ್ಮ ಗದ್ದೆಯಲ್ಲಿ ಬೆಳೆ ಲಗಲಗಿಸ್ತಾ ಇದೆ. ನನ್ನ ದೇವರ ಮಂದಿರದಲ್ಲಿ ನನ್ನ ಆರಾಧ್ಯರ ಪೂಜೆ, ಉಪಾಸನೆ ಮತ್ತೆ ಪ್ರಾರಂಭವಾಗಿದೆ. ಇವತ್ತು ಮತ್ತೆ ಅದೇ ಭಕ್ತಿಭಾವದಿಂದ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಪ್ರಸಂಗ ಕೆಟ್ಟದಾಗಿರುತ್ತೆ, ಆದರೆ ದೇವರು ಕೆಟ್ಟನಾಗಿರೋದಿಲ್ಲ. ನೀವು ದೇವರನ್ನು ಮರೆತರೂ ದೇವರು ನಿಮ್ಮನ್ನು ಮರೆಯೋದಿಲ್ಲ. ನೀವು ಮಾಡಿದಂತಹ ದೇವರ ಆರಾಧನೆಯ ಫಲ, ಅದನ್ನು ದೇವರು ನಿಮಗೆ ಬಡ್ಡಿ ಸಮೇತ ಮರಳಿ ಕೊಡ್ತಾನೆ. ಇಂತಹದೇ ಮತ್ತೊಂದು ಸ್ವಪ್ನ ದರ್ಶನ, ದೇವಿಯ ಒಂದು ಸಂಕೇತ ದಸರಾದ ನವರಾತ್ರಿಯ ವೇಳೆಯಲ್ಲೂ ಆಗಿತ್ತು. ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಭಕ್ತಿ ಮಾಡಿ ಫಲ ಪಡೆಯಿರಿ. ಶುಭವಾಗಲಿ. ಬೈ. ಟೇಕ್ ಕೇರ್.